ಹಲೋ. ಸಿ ಲಾಸ್ಟ್ ವಿಡಿಯೋದಲ್ಲಿ ನಾನು ಫ್ರಂಟ್ ವ್ಯೂವಿಗೆ ಸ್ಟಾಪ್ ಮಾಡಿದ್ದೆ. ಸೊ ಕಂಟಿನ್ಯೂ ಮಾಡ್ತಾ ಅದೇ ಪೊಸಿಷನ್ ಇಂದಾನೆ ಈಗ ನಾನು ಫ್ರಂಟ್ ವ್ಯೂ ಇಂದ ಟಾಪ್ ವ್ಯೂ ಡ್ರಾ ಮಾಡ್ಬೋದು, ಅಥವಾ ನಾವು ಸ್ಕೆಚ್ ನೋಡ್ಬಿಟ್ಟು ಟಾಪ್ ವ್ಯೂನ ಡ್ರಾ ಮಾಡ್ಬೋದು. ನಾವು ಲಾಸ್ಟ್ ವಿಡಿಯೋದಲ್ಲಿ ಈ ಪ್ರಾಬ್ಲಮ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಜಸ್ಟ್ ನಾನು ಇನ್ನೊಂದ್ಸತಿ ಆ, ಹೇಳ್ತೇನೆ. ಜಸ್ಟ್ ಐ ವಿಲ್ ಗೋ ಥ್ರೂ ದ ಪ್ರಾಬ್ಲಮ್ ಒನ್ಸ್ ಅಗೇನ್. ಸೊ ಲಾಸ್ಟ್ ಕ್ಲಾಸಲ್ಲಿ ನಾನು ಈ ಫ್ರಂಟ್ ವ್ಯೂ ಪೊಸಿಷನ್ ನ ಡ್ರಾ ಮಾಡಿದ್ದೆ. ಈ ಇಷ್ಟು ಪೊಸಿಷನ್ ಹೇಗೆ ಡ್ರಾ ಮಾಡಿದೆ ಅಂತ ಹೇಳಿದೆ ನಿಮಗೆ. ಸೊ ನೆಕ್ಸ್ಟ್ ಕೇಸಲ್ಲಿ ನಾನು ಏನ್ ಮಾಡ್ತೀನಿ, ನಾನು ಟಾಪ್ ವ್ಯೂ ಇಂದ ಹೇಗೆ ಕಾಣುತ್ತೆ ಅನ್ನೋದನ್ನ ಬರಿಬೇಕು. ಇಲ್ಲಿ ನಿಮಗೆ ಅಬ್ಸರ್ವ್ ಮಾಡ್ದಂಗೆ ಮೂರು ಬಾಕ್ಸ್ ಕಾಣುತ್ತೆ. ಒಂದು ಇದು ಮತ್ತೆ ಇನ್ನೊಂದು ಇದು. ಸೊ 3 ಬಾಕ್ಸಸ್ ಯು ಕ್ಯಾನ್ ಸಿ ಫ್ರಮ್ ದ ಟಾಪ್. ಆ ಟಾಪ್ ವ್ಯೂ ಅಲ್ಲಿ ಮೂರು ಬಾಕ್ಸ್ ಕಾಣುತ್ತೆ. ಆ ಮೂರು ಬಾಕ್ಸ್ ಡೈಮೆನ್ಷನ್ ನೀವು ಆ, ಅರ್ಥ ಮಾಡ್ಕೋಬೇಕು. ಇಲ್ಲಿ ಅಬ್ಸರ್ವ್ ಮಾಡಿ, ಇದು ಎಷ್ಟಿದೆ? ಇದು 15 ಇದೆ, ಇಲ್ಲಿ ಕೊಟ್ಟಿದ್ದಾರೆ. ದಿಸ್ ಇಸ್ 15. ಇದು ಒಂದು ಬಾಕ್ಸ್ ಬರುತ್ತೆ. ನೆಕ್ಸ್ಟ್ ಇದು ಲೆಂತ್ ಎಷ್ಟಿದೆ? ಲೆಂತ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಅಬ್ಸರ್ವ್ ಮಾಡಿ. ಲೆಂತ್ ಇಸ್ 60. ಲೆಂತ್ ಇಸ್ 60 ಅಂಡ್ ವಿಡ್ತ್ ಇಸ್ 50. ಸೊ 15/60 ನೀವು ಹಾಕ್ಬೇಕು. ಸೊ ಹಾಕೋಕ್ಕಿಂತ ಮುಂಚೆ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನು ಅಂದ್ರೆ, ಫ್ರಂಟ್ ವ್ಯೂ ಕೆಳಗಡೆನೆ ಟಾಪ್ ವ್ಯೂ ಬರಬೇಕು. ಇಲ್ಲಿ ಅಬ್ಸರ್ವ್ ಮಾಡಿ, ಆನ್ಸರ್ ಆಲ್ರೆಡಿ ನೀವು ರೈಟ್ ಸೈಡ್ ಅಲ್ಲಿ ನೋಡ್ತಾ ಇರುವುದು. ಇಲ್ಲಿ ಫ್ರಂಟ್ ವ್ಯೂ ನ ಕೆಳಗಡೆನೆ ಟಾಪ್ ವ್ಯೂ ಬಂದಿದೆ, ಅಂದ್ರೆ ಇದೇ ಲೈನ್ ಮೇಲೆನೆ ಪಾಸ್ ಆಗುತ್ತೆ ಇದು. ಸೊ ಅದನ್ನ ಅರ್ಥ ಮಾಡ್ಕೋಬೇಕು ನೀವು. ಸೊ ರೈಟ್ ಬಿಲೋ ದಿಸ್ ಲೈನ್ ಓನ್ಲಿ ಟಾಪ್ ವ್ಯೂ ವಿಲ್ ಕಮ್. ಅಬ್ಸರ್ವ್ ಮಾಡಿ. ಸೊ ಹಾಗೆ ನಿಮಗೆ ಈ ಮೂರು ಬಾಕ್ಸ್ ಹಾಕೋಕ್ಕಿಂತ ಮುಂಚೆ ನೀವು ಇದ್ರ ಕೆಳಗಡೆನೆ ಬರೀಲಿಕ್ಕೆ, ಕೆಳಗಡೆ ಡ್ರಾ ಮಾಡಬೇಕು ಸಾಫ್ಟ್ವೇರ್ ಅಲ್ಲಿ ಮಾಡುವ. ಸೊ ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ, ಈಗ ಇದಕ್ಕೆ ಒಂದು ಲೈನ್ ಎಳಿತೀನಿ. ದಟ್ ಲೈನ್ ನಾವೇನಂತ ಕರಿತೀವಿ, ಅದನ್ನ ಪ್ರೊಜೆಕ್ಷನ್ ಲೈನ್ ಅಂತ ಕರಿತೀವಿ. ಮತ್ತೆ ನಾನು ಸಾಫ್ಟ್ವೇರ್ ಎನ್ವಿರಾನ್ಮೆಂಟ್ ಗೆ ಹೋಗ್ತೇನೆ ಈಗ. ಹಾ, ಇಲ್ಲಿ ಅಬ್ಸರ್ವ್ ಮಾಡಿ. ಇಲ್ಲಿ ನನಗೆ ಹೀಗಿದೆ ಪ್ರಾಬ್ಲಮ್. ಸೊ ನಾನೀಗ ಈ ಫ್ರಂಟ್ ವ್ಯೂ ಪೊಸಿಷನ್ ಮಾಡಿದೆ. ಇಲ್ಲಿಂದ ನಾನು ಟಾಪ್ ವ್ಯೂ ಮಾಡಬೇಕು, ಹೌದಲ್ವಾ? ಸೊ ಇಲ್ಲಿಂದ ಇಲ್ಲಿಗೆ ಟಾಪ್ ವ್ಯೂ ಮಾಡಬೇಕು ಅಂದ್ರೆ ನೀವು ಫಸ್ಟ್ ಏನ್ ಮಾಡಬೇಕು, ಒಂದು ಲೈನ್ ಡ್ರಾ ಮಾಡಬೇಕು. ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ. ಇಲ್ಲಿಂದ ಒಂದು ಲೈನ್ ಡ್ರಾ ಮಾಡ್ತೀನಿ. ಇದು ನೋಡಿ, ಅಬ್ಸರ್ವ್ ಮಾಡಿ. ಲೈನ್ ಡ್ರಾ ಮಾಡುವಾಗ ನಾನು ಥಿಕ್ನೆಸ್ ಯಾವ್ದು ತಗೊಂತೀನಿ? 0.13 ತಗೊಂತೀನಿ. ನೆನ್ಪಿಟ್ಕೊಳ್ಳಿ, ಲೆಫ್ಟ್ ಕ್ಲಿಕ್ ಮಾಡ್ತಾ ಇರೋದು 0.13 ತಗೊಂತೀನಿ. ಇಲ್ಲಿ ಇದೇನು ಬಿಡ್ತು, ಕಂಟಿನ್ಯೂಸ್ ಲೈನ್ ಟೈಪ್. ಸೊ ಇಲ್ಲಿಂದ ಕ್ಲಿಕ್ ಮಾಡ್ತೀನಿ. ಅಬ್ಸರ್ವ್ ಮಾಡಿ, ಆ ಎಂಡ್ ಪಾಯಿಂಟ್ ಇಂದ ಕ್ಲಿಕ್ ಮಾಡ್ತೀನಿ. ಲೆಫ್ಟ್ ಕ್ಲಿಕ್ ಮಾಡ್ತೀನಿ. ಲೆಫ್ಟ್ ಕ್ಲಿಕ್ ಮಾಡಿ ಮೌಸ್ ಅನ್ನ ಕೆಳಗಡೆ ಮೂವ್ ಮಾಡ್ತೀನಿ. ಕೆಳಗಡೆ ಮೂವ್ ಮಾಡಿ ಮತ್ತೆ ಸ್ಟಾಪ್ ಮಾಡ್ತೀನಿ. ಐ ವಿಲ್ ಸ್ಟಾಪ್ ದೇರ್. ದೆನ್ ಅಲ್ಲಿಗೆ ಬಿಡ್ತೇನೆ. ಅಷ್ಟು ಸಾಕು. ಅಲ್ಲಿಂದ ನನಗೆ ಕರೆಕ್ಟ್ ರೆಫರೆನ್ಸ್ ಸಿಗುತ್ತೆ. ಸೊ ಇಲ್ಲಿಂದ ನಾನು ಏನ್ ಮಾಡ್ತೀನಿ, ಐ ವಿಲ್ ಡೂ ದ ನೆಕ್ಸ್ಟ್ ಪೊಸಿಷನ್. ಇಲ್ಲಿಂದ ನಾನು ಈ ವಿಡ್ತ್ ಹಾಕ್ತೀನಿ, ಲೆಂತ್ ಹಾಕ್ತೀನಿ ಎಷ್ಟಿದೆ ಅಂತ ಹೇಳಿ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ. ಇಲ್ಲಿ ನೀವು ಈ ಲೆಂತ್ ಎಷ್ಟಿದೆ ಹೇಳಿ. ನಾನೀಗ ಈ ಲೈನ್ ಡ್ರಾ ಮಾಡಿದೆ, ಇದೆಷ್ಟಿದೆ? ವಾಟ್ ಈಸ್ ದಿಸ್ ಲೆಂತ್? ಈ ಲೆಂತ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? 15 + 20 + 15. ಸೊ ಅಂದ್ರೆ 20 + 15 35. 35 + 15 ಎಷ್ಟು? 50. ಸೊ 50 ಇದ್ರ ಲೆಂತ್ ಇಲ್ಲಿ ಆಲ್ರೆಡಿ ಬರ್ದಿದ್ದೀನಿ ನೋಡಿ. 50 ಇದ್ರ ಲೆಂತ್ 60. ಇದು 60 ಇದೆ, ಈ ವರ್ಟಿಕಲ್ ಡಿಸ್ಟೆನ್ಸ್. ಹಾರಿಜಾಂಟಲ್ ಡಿಸ್ಟೆನ್ಸ್ 50 ಇದೆ. ಸೊ ಇದನ್ನ ಬಾಕ್ಸ್ ಹಾಕೊಂಡ್ಬಿಡ್ತೀನಿ ನಾನು ಫಸ್ಟ್. ಅರ್ಥ ಆಯ್ತಾ? ಸೊ ಐ ವಿಲ್ ಡೂ ದಟ್ ಬಾಕ್ಸ್. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ. ಸೊ ಈಗ ನಾನು ಲೈನ್ ಹಾಕೋಕ್ಕಿಂತ ಮುಂಚೆ ನಾನೇನ್ ಮಾಡ್ಬೇಕು, ಥಿಕ್ನೆಸ್ ನ ಜಾಸ್ತಿ ಮಾಡ್ಬೇಕು. ಯಾಕಂದ್ರೆ ನಾನು ಈಗ ವ್ಯೂ ಮಾಡ್ತಾ ಇರೋದು. ಸೊ 0.5 mm ಥಿಕ್ನೆಸ್ ತಗೊಂತೀನಿ. 0.5 mm. ಸೊ ಇದನ್ನ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, ನನ್ನ ಕರ್ಸರ್ ಮೂವ್ಮೆಂಟ್ ನೋಡಿ. ಇಲ್ಲಿಂದ ಲೈನ್ ತಗೊಂಡು ಥಿಕ್ನೆಸ್ 0.5 ತಗೊಂಡು ಇಲ್ಲಿ ಕ್ಲಿಕ್ ಮಾಡ್ತೀನಿ. ಲೆಫ್ಟ್ ಕ್ಲಿಕ್ ಮಾಡ್ತೀನಿ. ಅವಾಗ ನೋಡಿ, ಲೆಫ್ಟ್ ಕ್ಲಿಕ್ ಮಾಡಿದ್ಮೇಲೆ ಇದು ಲೆಂತ್ ಮತ್ತೆ ಆಂಗಲ್ ಕೇಳುತ್ತೆ. ಸೊ ಲೆಂತ್ ಎಷ್ಟು ಇರ್ಬೇಕು ಹೇಳಿ? ಹಾರಿಜಾಂಟಲ್ 50 ಇರ್ಬೇಕಲ್ವಾ? ಟೈಪ್ ಮಾಡಿ 50. ಆಂಗಲ್ 0ನೇ ಇರಲಿ, ಕರೆಕ್ಟ್ ಇದೆ. ಎಂಟರ್ ಮಾಡಿ. ಸೊ ಎಂಟರ್ ಮಾಡಿದ್ಮೇಲೆ ಕೆಳಗಡೆ ಇದೆಷ್ಟಿರ್ಬೇಕು? ಸೊ ಇದೆಷ್ಟಿರ್ಬೇಕು ಹೇಳಿ? ನಾನು ಜಸ್ಟ್ ಸ್ಕ್ರಾಲ್ ಮಾಡಿದ್ದು. ಈ ಮೂವ್ಮೆಂಟ್ ಮಾಡ್ಬೇಕಂದ್ರೆ ನಿಮ್ ಮೌಸ್ ಬಟನ್ ಅಲ್ಲಿ ಸ್ಕ್ರಾಲ್ ಮಾಡಿ
ಸೊ ದಟ್ ಅದು ಕೆಳಗೆ ಹೋಗುತ್ತೆ, ಕೆಳಗೆ ಮೇಲೆ ಆಗುತ್ತೆ. ಗೊತ್ತಾಯ್ತಾ? ಸೊ ಇಲ್ಲಿಂದ ಏನ್ ಮಾಡ್ತೀನಿ, ನಾನು ಕೆಳಗಡೆ 60 mm ಎಳಿಬೇಕಲ್ವಾ, ಟೈಪ್ 60, ಎಂಟರ್. ಸ್ಟ್ರೇಟ್ ಇರಬೇಕು, -90. ಇದು ಹೇಗಿದೆ, ನೀವು ಆಂಗಲ್ ಕೊಡ್ಬೇಕಂತ ಏನಿಲ್ಲ, ನೀವು ಜಸ್ಟ್ ಕರ್ಸರ್ನ ಸ್ಟ್ರೇಟ್ ಆಗಿ ಪೊಸಿಷನ್ ತಗೊಂಡ್ಬಂದು ಲೆಫ್ಟ್ ಕ್ಲಿಕ್ ಮಾಡಿದ್ರೆ ಆಯ್ತು. ನೆಕ್ಸ್ಟ್ ಇದು ಎಷ್ಟಿರಬೇಕು, 50 ಇರಬೇಕು, ಇದು ಮತ್ತೆ 50 ಇರಬೇಕು. ಸೊ 50 ಟೈಪ್ ಮಾಡಿ, ಎಂಟರ್ ಕೊಡಿ. ಅದು ಸ್ಟ್ರೇಟ್ ಇರಬೇಕು, ಲೆಫ್ಟ್ ಕ್ಲಿಕ್ ಮಾಡಿ, ಲೆಫ್ಟ್ ಕ್ಲಿಕ್ ಮಾಡಿದೆ. ಲೆಫ್ಟ್ ಕ್ಲಿಕ್ ಮಾಡಿದ್ಮೇಲೆ ಇದನ್ನ ಜಾಯಿನ್ ಮಾಡಿ, ಮತ್ತೆ ಲೆಫ್ಟ್ ಕ್ಲಿಕ್ ಮಾಡಿ. ಸೊ ಅವಾಗ ನಿಮ್ಗೆ ಏನಾಯ್ತು, ಇಲ್ಲಿ ಯು ಗಾಟ್ ದ ರೆಕ್ಟ್ಯಾಂಗಲ್. ಈಗ ಒಳಗಡೆ ಒಂದು ಇದು ಬರ್ಬೇಕಲ್ವಾ, ಒಳಗಡೆ ಇದನ್ನ ನಾನು 3 ರೆಕ್ಟ್ಯಾಂಗಲ್ ಆಗಿ ಡಿವೈಡ್ ಮಾಡ್ಬೇಕು. 3 ರೆಕ್ಟ್ಯಾಂಗಲ್ ಆಗಿ ಡಿವೈಡ್ ಮಾಡ್ಬೇಕಂದ್ರೆ ಇಲ್ಲಿ 2 ಲೈನ್ ಬರಬೇಕು, ಹೌದಲ್ವಾ? ಸೊ 2 ಲೈನ್ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇದೆ ನೀವು ಅಬ್ಸರ್ವ್ ಮಾಡಿ, ಈಸಿಯಾಗಿ ಹೇಳ್ಬಹುದು. ಇದು ಎಷ್ಟು ಡಿಸ್ಟೆನ್ಸ್ ಇದೆ ಹೇಳಿ, 15. ಇದು ಎಷ್ಟಿದೆ, 20. ಇದು 20 ಇದೆ, ಇದು 15 ಇದೆ. ಸೊ ಅದು ಆ ಲೈನ್ ನ ಈಗ ಡ್ರಾ ಮಾಡು. 15 mm ಗೆ ಒಂದು ಲೈನು, ಮತ್ತೆ ಅಲ್ಲಿಂದ 20 mm ಗೆ ಒಂದು ಲೈನ್, 2 ಲೈನ್ ಡ್ರಾ ಮಾಡ್ಲಿಕ್ಕೆ, ಹೌದಲ್ವಾ? ಸೊ ಈಗ ನಾನೇನ್ ಮಾಡ್ತೀನಿ, ಅದೇ ರೀತಿನೇ ನಾನು ಆಗ್ಲೇ ಹೇಳ್ಕೊಟ್ಟಾಗೆ ಆಫ್ಸೆಟ್ ಕೂಡ ಯೂಸ್ ಮಾಡ್ಬೋದು. ಇಲ್ಲಿ ಆಫ್ಸೆಟ್ ಕೂಡ ಯೂಸ್ ಮಾಡ್ಬೋದು, ಅಥವಾ ಸರ್ ನಾನು ಲೈನ್ ಹಾಕ್ತೀನಿ ಅಂದ್ರೆ ಹಂಗೂ ಕೂಡ ಮಾಡ್ಬೋದು. ಈಸಿ ಆಪ್ಷನ್ ಅಂದ್ರೆ ಆಫ್ಸೆಟ್. ಆಫ್ಸೆಟ್ ತಗೊಳ್ಳಿ. ಆಫ್ಸೆಟ್ ನಿಮಗೆ ಟೂಲ್ಸ್ ಅಲ್ಲೇ ಸಿಕ್ಕುತ್ತೆ, ಡ್ರಾಯಿಂಗ್ ಅಲ್ಲಿ. ನಿಮಗೆ ಎಲ್ಲೂ ಸಿಗ್ಲಿಲ್ಲ ಅಂದ್ರೆ ಕಸ್ಟಮೈಸಿಗೆ ಹೋಗಿ, ಡ್ರಾಯಿಂಗ್ ಅಲ್ಲಿ ಹೋಗಿ, ಇಲ್ಲಿ ಆಫ್ಸೆಟ್ ಅಂತ ಇದೆ ನೋಡಿ, ಇದು ಆಫ್ಸೆಟ್ ಅಂತ ಹೇಳಿ. ಸೊ ಅದನ್ನ ನಾನು ಸೆಲೆಕ್ಟ್ ಮಾಡ್ತೀನಿ, ಈಗ ಆಫ್ಸೆಟ್ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಚೈನ್ ಅಂತ ಇದೆ, ಚೈನ್ ಬೇಡ ನನಗೆ, ಸಿಂಗಲ್ ಲೈನ್ ಅಷ್ಟೇ ಬೇಕು. ಸಿಂಗಲ್ ಲೈನ್ ತಗೊಳ್ಳಿ. ಆಫ್ಟರ್ ಟೇಕಿಂಗ್ ಸಿಂಗಲ್ ಲೈನ್, ಸೆಲೆಕ್ಟ್ ದಟ್ ಲೈನ್, ಲೆಫ್ಟ್ ಕ್ಲಿಕ್ ಮಾಡಿ, ಮತ್ತೆ ಓಕೆ ಅಂತ ಪ್ರೆಸ್ ಮಾಡಿ, ಗ್ರೀನ್. ಇಲ್ಲಿ 15 ಇದೆ, ನನಗೆ ಬೇಕಾಗಿರೋದು ಎಷ್ಟು, ಅದು 15ಗೆ ಬೇಕು. ಸೊ ಲೆಫ್ಟ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ನನಗೆ ಬೇಕಾಗಿರೋದು 20ಗೆ, ಹೌದಲ್ವಾ? 20 ಟೈಪ್ ಮಾಡಿ, ಇಲ್ಲಿ 20 ಟೈಪ್ ಮಾಡಿ, ಮತ್ತೆ ಲೆಫ್ಟ್ ಕ್ಲಿಕ್ ಮಾಡಿ. ಸಾರಿ, 1 ಮಿನಿಟ್. ಮತ್ತೆ ನಾನು Ctrl+Z ಹೊಡೆದೆ, ಅಥವಾ ಅದನ್ನ ಡಿಲೀಟು ಕೂಡ ಮಾಡಬಹುದು. ನಾನು ಈಗ 15 mm ಲೈನ್ ಹಾಕಿದೆ, ಈಗ ಆಫ್ಸೆಟ್ ಮಾಡಿ 20 mm ಲೈನ್ ಹಾಕ್ತೀನಿ, ಸಿಂಗಲ್ ಮಾಡ್ತೀನಿ, ಮತ್ತೆ ಇದನ್ನ 20 ಮಾಡ್ತೀನಿ, ಎಂಟರ್ ಅಂತ ಪ್ರೆಸ್ ಮಾಡಿದ್ವಿ, ಅಥವಾ ಓಕೆ ಅಂತ ಕೊಡಿ. ಇಲ್ಲಿ ಬಂತು. ಸೊ ಈಗ ಒನ್ ಮಿನಿಟ್, ಒನ್ಸ್ ಅಗೇನ್ I will do offset 20 mm, ಇದು ಸಿಂಗಲ್, ಇಲ್ಲಿಂದ ಓಕೆ ಕೊಡಿ. ಈಗ ಆಯ್ತು ನೋಡಿ. ನೀವು ಟ್ರೈ ಮಾಡಬೇಕು ಇದನ್ನ. ಯೂಶಲಿ 20 mm ಬರ್ಲಿಲ್ಲ ಅಂದ್ರೆ ಮತ್ತೆ ಇನ್ನೊಂದ್ಸತಿ ಆಫ್ಸೆಟ್ ಕೊಡಿ, ಲೈನ್ ಸೆಲೆಕ್ಟ್ ಮಾಡಿ, 20 ಕ್ಲಿಕ್ ಮಾಡಿ, ಎಂಟರ್ ಕೊಡಿ, ಆಮೇಲೆ ನಿಮಗೆ ಇದು ಬರ್ತದೆ ಆಫ್ಸೆಟ್. ಇಲ್ಲ ಸರ್ ನಾನು ಆಫ್ಸೆಟ್ ಮಾಡಲ್ಲ, ಲೈನ್ ಯೂಸ್ ಮಾಡ್ತೀನಿ ಅಂದ್ರೆ ಇಲ್ಲಿಂದ ಎಂಡ್ ಪಾಯಿಂಟ್ ಇಂದ 15ಗೆ ಒಂದು ಲೈನ್ ಹಾಕೊಳ್ಳಿ, ಅಲ್ಲಿಂದ ಕೆಳಗೆ ಹಾಕೊಳ್ಳಿ. ಅದು ಆ ರೀತಿ ಕೂಡ ಮಾಡಬಹುದು. ಆಮೇಲೆ ಇಲ್ಲಿಂದ ಮತ್ತೆ 20 mm ಗೆ ಒಂದು ಲೈನ್ ಹಾಕೊಳ್ಳಿ, 0 ಮತ್ತೆ ಅಲ್ಲಿಂದ ಈ ಲೈನ್ ಲೆಫ್ಟ್ ಕ್ಲಿಕ್ ಮಾಡಿ ಕಂಪ್ಲೀಟ್ ಮಾಡಿ. 2 ರೀತಿಯಲ್ಲೂ ಕೂಡ ಮಾಡಬಹುದು. ಅರ್ಥ ಆಯ್ತಾ? ಯಾವ್ದು ಆಪ್ಷನ್ ನಿಮಗೆ ಕಂಫರ್ಟಬಲ್ ಇದೆನೋ ಆ ಆಪ್ಷನ್ ನ ಯೂಸ್ ಮಾಡಿ. ಸೊ ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ, ಇದು ಡೈಮೆನ್ಷನ್ ನ ಸ್ವಲ್ಪ ಮೂವ್ ಮಾಡಬೇಕು. ಮೂವ್ ಮಾಡ್ಬೇಕಂದ್ರೆ ಏನ್ ಮಾಡಬೇಕು, ಸೆಲೆಕ್ಟ್ ಕಮಾಂಡ್ ಅಂತ ಇರ್ತದೆ, ಇಲ್ಲ ಎಸ್ಕೇಪ್ ಕೊಟ್ಟರು ಆಗುತ್ತೆ. ಎಸ್ಕೇಪ್ ಕೊಟ್ಟರೆ ಸೆಲೆಕ್ಟ್ ಕಮಾಂಡ್ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗುತ್ತೆ. ನಾನೀಗ ಏನ್ ಮಾಡ್ತೀನಿ, ಇದನ್ನ ಎಂಟೈರ್ ಆರೋನ ಮೇಲೆ ಮೂವ್ ಮಾಡ್ತೀನಿ. ನೋಡಿ, ಅಬ್ಸರ್ವ್ ಮಾಡಿ, ನಿಮ್ಮ ಆರೋ ಹತ್ರ ಬರಬೇಕು, ರೆಡ್ ಆಗುತ್ತೆ, ಆಮೇಲೆ ಲೆಫ್ಟ್ ಮೌಸ್ ಬಟನ್ ಹೋಲ್ಡ್ ಮಾಡಿ ಇಟ್ಕೊಳ್ಳಿ, ಮೇಲೆ ಕಳಿಸಿ. ಅರ್ಥ ಆಯ್ತಾ? ಇದೇ ರೀತಿ ಈ ಡೈಮೆನ್ಷನ್ ಕೂಡ ತೋರಿಸ್ಬೇಕು. ಅದಕ್ಕೆ ನಾನು ಏನ್ ಯೂಸ್ ಮಾಡ್ತೀನಿ ಅಂದ್ರೆ, ಇನ್ನೂ ಒಂದು ಕಮಾಂಡ್ ಇದೆ, ಡಿಸ್ಟೆನ್ಸ್ ಬಿಟ್ವೀನ್ ಅಂತ. ಅಬ್ಸರ್ವ್ ಮಾಡಿ, ಡಿಸ್ಟೆನ್ಸ್ ಬಿಟ್ವೀನ್ ಅಂದ್ರೆ ಏನು ಅಂದ್ರೆ, ನನಗೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಐತಿ ಅಂತ ಗೊತ್ತಾಗ್ಬೇಕು. ಸೊ ಅದಕ್ಕೆ ನಾನು ಡಿಸ್ಟೆನ್ಸ್ ಬಿಟ್ವೀನ್ ಅಂತ ಒಂದು ಕಮಾಂಡ್ ಇದೆ, ದಟ್ ಐ ವಿಲ್ ಯೂಸ್. ಸೊ ಲೆಫ್ಟ್ ಕ್ಲಿಕ್ ಮಾಡ್ತೀನಿ, ಇಲ್ಲೂ ಕೂಡ ಲೆಫ್ಟ್ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಅಬ್ಸರ್ವ್ ಮಾಡಿ, ಡಿಸ್ಟೆನ್ಸ್ ಬಿಟ್ವೀನ್ ಕಮಾಂಡ್ ಡೈಮೆನ್ಷನ್ ತೋರಿಸ್ತಾ ಇದೆ. ಸೊ ಇದನ್ನ ಚಿಕ್ಕದು ಮಾಡ್ಬೋದು. ಇಲ್ಲಿ ಚಿಕ್ಕದು ಮಾಡಬೇಕು ಅಂದ್ರೆ ಏನ್ ಮಾಡ್ತೀರಿ, ಸೆಲೆಕ್ಟ್ ಮಾಡಿ, ಇಲ್ಲಿ 2 ಇದೆ, ನನಗೆ 1.5 ಸಾಕು.
ಈ ರೀತಿ. ನೆಕ್ಸ್ಟ್ ಅದೇ ರೀತಿ ಈ ಡಿಸ್ಟೆನ್ಸ್ ಕೂಡ ತೋರಿಸ್ಬೇಕು. ಸ್ಮಾರ್ಟ್ ಡೈಮೆನ್ಷನ್ ಹೋಗಿ ಇದನ್ನ ಲೆಫ್ಟ್ ಸೈಡ್ ಅಲ್ಲಿ ತೋರಿಸಿ. ಸೊ ಇದು ನಿಮ್ಮ ದಿಸ್ ದಿಸ್ ಇಸ್ ಆಕ್ಚುಲಿ ದ ಟಾಪ್ ವ್ಯೂ. ನೆಕ್ಸ್ಟ್ ನಾವು ರೈಟ್ ಸೈಡ್ ವ್ಯೂ ಹಾಕ್ಬೇಕು. ಅಂದ್ರೆ ಈ ಸೈಡ್ ಬರುತ್ತೆ, ಅದು ಈ ಸೈಡ್ ಬರುತ್ತೆ. ಸೊ ಆ ಸೈಡ್ ಬರಬೇಕು ಅಂದ್ರೆ ನೀವೇನ್ ಮಾಡಬೇಕು, ಇಲ್ಲೊಂದು ಲೈನ್ ಹಾಕ್ಬೇಕು. ಇದನ್ನ ಬೇಕಿದ್ರೆ ಎಕ್ಸ್ಟೆಂಡ್ ಮಾಡಿ, ಇಲ್ಲಿ ಅಬ್ಸರ್ವ್ ಮಾಡಿ ನಾನು ಏನ್ ಮಾಡ್ತಿದ್ದೀನಿ ಅಂತ ಹೇಳಿ. 0.13 ತಗೋತೀನಿ, ಇದನ್ನೊಂಚೂರು ಎಕ್ಸ್ಟೆಂಡ್ ಮಾಡ್ತೀನಿ. ಓಕೆನಾ? ಸೊ ನಿಮಗೆ ಸೈಡ್ ವ್ಯೂ ಮಾಡಬೇಕು ಅಂದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ, ಮತ್ತೆ ನಿಮ್ಮ ಪವರ್ ಪಾಯಿಂಟ್ ಹತ್ರ ಹೋಗ್ತೀನಿ. ಇದರೊಳಗೆ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲೂ ಕೂಡ ಹಾಗೆ ಈ ಲೈನ್ ಹಿಂದ್ಗಡೆನೆ ಸೈಡ್ ವ್ಯೂ ಬರುತ್ತೆ. ಹಿಂದ್ಗಡೆ ಬ್ಯಾಕ್ ಪೋರ್ಷನ್ ಗೊತ್ತಾಯ್ತಾ? ಅದೇ ಲೈನ್ ಅಲ್ಲೇ ಇರಬೇಕು ನಿಮ್ಮ ವ್ಯೂ. ಸೊ ಹಾಗಾಗಿ ನಾವು ಆಗ್ಲೇ ಮಾಡ್ದಂಗೆ ಒಂದು ಲೈನ್ ಅನ್ನ ರೆಫರೆನ್ಸ್ ಆಗಿ ಹೇಳ್ಕೊಂಡು ಅಲ್ಲಿಂದ ಈ ಡೈಮೆನ್ಷನ್ ಈ ರೆಕ್ಟಾಂಗಲ್ ಹಾಕ್ಬೇಕು. ಅರ್ಥ ಆಯ್ತಾ? ಈ ರೆಕ್ಟಾಂಗಲ್ ಹಾಕ್ಬೇಕು. ಈ ರೆಕ್ಟಾಂಗಲ್ ಡೈಮೆನ್ಷನ್ ಎಷ್ಟು? ನಾನು ಈಗ ಮಾಡ್ತಾ ಇರೋದು ಸೈಡ್ ವ್ಯೂ, ಅಂದ್ರೆ ರೈಟ್ ಸೈಡ್ ಇಂದ ನೋಡ್ತಾ ಇದ್ದೀನಿ ಈ ಆಬ್ಜೆಕ್ಟ್ ಅನ್ನು. ರೈಟ್ ಸೈಡ್ ಇಂದ ನೋಡ್ತಾ ಇದ್ರೆ ಈ ಬ್ಲಾಕ್ ಕಾಣುತ್ತೆ. ದಿಸ್ ಬ್ಲಾಕ್ ಯು ಕ್ಯಾನ್ ಏಬಲ್ ಟು ಸಿ. ಹೌದಾ? ಇದರದ ಲೆಂತ್ ಬಂದ್ಬಿಟ್ಟು 60, ಹೈಟ್ ಬಂದ್ಬಿಟ್ಟು 40. ಇಲ್ಲಿದೆ ನೋಡಿ 40, 60/40 ಹಾಕೊಂಡು ನೀವೇನ್ ಮಾಡ್ಬೇಕು, ನೆಕ್ಸ್ಟ್ ಇಲ್ಲಿ 10 mm ಕೆಳಗಡೆ ಒಂದು ಎಡ್ಜ್ ಬಂದಿದೆ. ಅಬ್ಸರ್ವ್ ಮಾಡಿ, 10 mm ಕೆಳಗಡೆ ಒಂದು ಎಡ್ಜ್ ಬಂದಿದೆ. ಈ ಎಡ್ಜ್ ಕಾಣೋದಿಲ್ಲ, ಹಾಗಾಗಿ ಇದನ್ನ ನಾನೇನ್ ಮಾಡಿದೀನಿ, ಹಿಡನ್ ಮಾಡಿದೀನಿ. ಅರ್ಥ ಆಯ್ತಾ? ಕಾಣೋದಿಲ್ಲ. ನನಗೆ ಇಲ್ಲಿಂದ ಏನ್ ಕಾಣಿಸುತ್ತೆ, ಬರೀ ರೆಕ್ಟಾಂಗಲ್ ಮಾತ್ರ ಕಾಣಿಸುತ್ತಲ್ವಾ? ಕಾಣಿಸೋದಿಲ್ಲ. ಸೊ ಹಾಗಾಗಿ ಆ ಲೈನ್ ಅನ್ನ ಕಾಣಿಸೋದಿಲ್ಲ. ಅದಕ್ಕೋಸ್ಕರ ಏನಾಗುತ್ತೆ, ಇದು ಹಿಡನ್ ಲೈನ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಇದನ್ನೇ ಈಗ ಅಲ್ಲಿ ಮಾಡೋಣ. ಓಕೆ, ಲೆಟ್ಸ್ ಡೂ ದಟ್. ಓಕೆ, ನಾನಿಲ್ಲಿ ಏನ್ ಮಾಡ್ತೀನಿ, ಮತ್ತೆ ಲೈನ್ ತಗೊಂತೀನಿ, ಕಮಾಂಡ್ 0.13 ತಗೊಂತೀನಿ, ಕಂಟಿನ್ಯೂಸ್ ಲೈನ್ ತಗೊಂತೀನಿ. ಇಲ್ಲಿಂದ ಒಂದು ಲೈನ್ ಹಾಕ್ತೀನಿ, ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಯಾಕಂದ್ರೆ ಇಲ್ಲಿ ಒಂದು ವ್ಯೂ ಹಾಕ್ಬೇಕಲ್ವಾ? ಲೆಫ್ಟ್ ಕ್ಲಿಕ್ ಮಾಡ್ತೀನಿ ಇಲ್ಲಿ. ಈಗ ನನಗೆ ಇದು ಹೈಟ್ ಎಷ್ಟು ಬೇಕು, ಹೈಟ್ 40 ಬೇಕು. ನಾನಿಲ್ಲಿ ಯಾವುದು ಥಿಕ್ನೆಸ್ ಜಾಸ್ತಿ ತಗೋತೀನಿ, 40. ಟೈಪ್ ಮಾಡ್ತೀನಿ ಕೀಬೋರ್ಡ್ ಅಲ್ಲಿ, ಎಂಟರ್ ಕೊಡ್ತೀನಿ. 90 ಡಿಗ್ರಿ ಕರೆಕ್ಟ್ ಇದೆ, ಎಂಟರ್ ಕೊಡ್ತೀನಿ. ಇದೆಷ್ಟು ಇರ್ಬೇಕು ಹೇಳಿ, 60 ಇರಬೇಕು. 60 ಟೈಪ್ ಮಾಡ್ತೀನಿ, ಎಂಟರ್ ಕೊಡ್ತೀನಿ. 180 ಡಿಗ್ರಿ, ಎಂಟರ್ ಕೊಡ್ತೀನಿ. ಮತ್ತೆ ಕೆಳಗಡೆ ಇದೆಷ್ಟು ಇರಬೇಕು, 40 ಇರಬೇಕು. 40 ಕೊಡ್ತೀನಿ, ಎಂಟರ್ ಕೊಡ್ತೀನಿ. ಮತ್ತೆ ಕೆಳಗಡೆ ಸ್ಟ್ರೇಟ್ ಇರಬೇಕು ಇದು. ಲೆಫ್ಟ್ ಕ್ಲಿಕ್ ಮಾಡಿ, ನೆಕ್ಸ್ಟ್ ಇದನ್ನ ಜಾಯಿನ್ ಮಾಡಿ, ಎಂಡಿಗೆ ಜಾಯಿನ್ ಮಾಡಬೇಕು. ಝೂಮ್ ಮಾಡಿ ಮಾಡ್ಬೇಕು ಇದನ್ನ. ಓಕೆನಾ? ಸೊ ಇಷ್ಟ ಆಯ್ತು. ಇದು ಹೊರಗಡೆ ಹೋಗಿದೆ. ಸೊ ಒಳಗಡೆ ತರಬೇಕು. ಏನ್ ಮಾಡಬೇಕು, ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಟೂಲ್ ಅಂತ ಇದೆ, ಇಲ್ಲ ಅಥವಾ ನೀವು ಯಾವುದೇ ಕಮಾಂಡ್ ಅಲ್ಲಿ ಇದ್ರೆ ಸೆಲೆಕ್ಟ್ ಟೂಲಿಗೆ ಹೋಗ್ಬೇಕು ಅಂದ್ರೆ ಎಸ್ಕೇಪ್ ಕೊಟ್ರೆ ಆಯ್ತು, ಆಟೋಮ್ಯಾಟಿಕ್ ಸೆಲೆಕ್ಟ್ ಟೂಲಿಗೆ ಹೋಗುತ್ತೆ. ಈಗ ನಾನು ರೆಕ್ಟಾಂಗಲ್ ನ ಒಳಗ್ ತಗೋಬೇಕು ಆ ಬ್ಲಾಕ್ ಇಂದ. ಸೊ ಹಾಗಾಗಿ ನಾನು ರೆಕ್ಟಾಂಗಲ್ ನ ಸೆಲೆಕ್ಟ್ ಮಾಡ್ತೀನಿ. ಇದನ್ನ ಜಸ್ಟ್ ಹೀಗೆ ಮೂವ್ ಮಾಡ್ತೀನಿ. ಅಬ್ಸರ್ವ್ ಮಾಡಿ, ಸೆಲೆಕ್ಟ್ ಮಾಡಿ ಲೆಫ್ಟ್ ಕ್ಲಿಕ್ ಇಂದ ಹೀಗೆ ಮೂವ್ ಮಾಡ್ತೀನಿ. ಅಷ್ಟನ್ನು ಸೆಲೆಕ್ಟ್ ಮಾಡಿ ಝೂಮ್ ಮಾಡಿ ಸ್ವಲ್ಪ ಲೈಟ್ ಆಗಿ ಹಿಡ್ಕೊಂಡು ಮೂವ್ ಮಾಡ್ತೀನಿ. ಅದೇ ಲೈನ್ ಮೇಲೆ ಮೂವ್ ಮಾಡಬೇಕು. ಇದು ಹೊರಗೆ ಹೋಗಿದ್ರೆ ಮಾತ್ರ. ಓಕೆ, ಈಗ ಬ್ಲಾಕ್ ಇಂದ ಒಳಗ್ ಬಂತು. ಇದರಿಂದ ಹೊರಗೆ ಹೋದ್ರೆ ನಿಮ್ಮ ಪ್ರಿಂಟ್ ಬರೋದಿಲ್ಲ. ಸೊ ದಟ್ ಇಸ್ ದ ರೀಸನ್. ಓಕೆ, ನೆಕ್ಸ್ಟ್ ಈಸ್ ವಿ ನೀಡ್ ಟು ಶೋ ದ ಡೈಮೆನ್ಷನ್. ಇದ್ರದ್ದು ಡೈಮೆನ್ಷನ್ ತೋರಿಸಿ, ಮತ್ತೆ ಇದ್ರದ್ದು ಡೈಮೆನ್ಷನ್ ತೋರಿಸಿ. ನೆಕ್ಸ್ಟ್ ಏನ್ ಮಾಡಬೇಕು, ಇಲ್ಲಿ 10 mm ಡಿಸ್ಟೆನ್ಸ್ ತೋರಿಸ್ಬೇಕು ಹಿಡನ್ ಲೈನ್. ಸೊ ನಾನೇನ್ ಮಾಡ್ತೀನಿ, ಆಫ್ಸೆಟ್ ಕೂಡ ಯೂಸ್ ಮಾಡ್ಬೋದು. ಆಫ್ಸೆಟ್ಟೇ ಯೂಸ್ ಮಾಡ್ತೀನಿ. ಈಗ ಇಲ್ಲಿ ಚೈನ್ ಬದಲು ಸಿಂಗಲ್ ತಗೋತೀನಿ. ಓಕೆ, 10 mm ತೋರಿಸ್ಬೇಕಲ್ವಾ, 10 ಅಂತ ಟೈಪ್ ಮಾಡ್ತೀನಿ, ಎಂಟರ್ ಕೊಡ್ತೀನಿ. ಓಕೆ, ಲೈನ್ ನ ಸೆಲೆಕ್ಟ್ ಮಾಡ್ತೀನಿ, ಇಲ್ಲಿ ಓಕೆ ಕೊಡ್ತೀನಿ. ಈ ಲೈನ್ ಯಾವ್ದಿದು, ಹಿಡನ್ ಲೈನ್ ಆಗ್ಬೇಕಲ್ವಾ? ಸೊ ಈ ರೀತಿ ಲೈನ್ ಇಲ್ಲಿ ಆಯ್ತು ನೋಡಿ. ಮತ್ತೆ ಇದು ತೋರಿಸ್ತಾ ಇದೆ, ನಿಮಗೆ ಬೇಡ ಅದು, ರೈಟ್ ಕ್ಲಿಕ್ ಮಾಡಿ ಇಲ್ಲ ಎಸ್ಕೇಪ್ ಕೊಡಿ. ಸೊ ಈ ರೀತಿ ನಾವು ಲೈಕ್ ದಿಸ್ ಯೂನಿಟ್.
ಸರ್ ನಾನು ಇದನ್ನ ಆಫ್ಸೆಟ್ ಬದಲು ಬೇರೆ ಲೈನ್ ಮೆಥಡ್ ಅಲ್ಲಿ ಮಾಡೋದಾದ್ರೆ ಇಲ್ಲಿಂದ ಒಂದು ಲೈನ್ ತಗೊಳ್ಳಿ 10 mm ಕೆಳಗಡೆ. ಅಲ್ಲಿಂದ ನೀವು ಈ ಲೈನ್ ಹಾಕೋಕ್ಕಿಂತ ಮುಂಚೆ ಇಲ್ಲಿ ನೀವು ಹಿಡನ್ ಲೈನ್ ಇಲ್ಲಿದೆ ನೋಡಿ, ಸೆಕೆಂಡ್ ಒನ್, ಇದನ್ನ ಈ ಲೈನ್ ಇಲ್ಲಿ ಹಾಕಬೇಕು. ಸೊ ಈಗ ನೀವು ಯಾವುದು ವ್ಯೂ ಡ್ರಾ ಮಾಡಿದ್ದು ಅಂದ್ರೆ ರೈಟ್ ಸೈಡ್ ವ್ಯೂ. ನಾನು ಅದನ್ನು ಬರಿತೀನಿ ಇಲ್ಲಿ, ಟೆಕ್ಸ್ಟ್ ತಗೊಂಡು ಇಲ್ಲಿ ಬರಿತೀನಿ RSV, ಅಂದ್ರೆ ನಾನು ರೈಟ್ ಸೈಡ್ ಇಂದ ನೋಡಿರ್ತಕ್ಕಂಥದ್ದು, ಹಾಗಾಗಿ ಇದು ರೈಟ್ ಸೈಡ್ ವ್ಯೂ ಅಂತ ಹೇಳಿ ಕರೀತಾರೆ. ಇದು ಫ್ರಂಟ್ ಇಂದ ನೋಡಿರ್ತಕ್ಕಂಥದ್ದು ಫ್ರಂಟ್ ವ್ಯೂ ಅಂತ ಕರೀತಾರೆ. ಇದನ್ನ ಟಾಪ್ ಇಂದ ನೋಡಿರ್ತಕ್ಕಂಥದ್ದು ಟಾಪ್ ವ್ಯೂ ಅಂತ ಕರೀತಾರೆ. ಸೊ ಇದಿಷ್ಟು ಒಂದು ಪ್ರಾಬ್ಲಮ್ನ ಡಿಸ್ಕ್ರಿಪ್ಷನ್. ಅರ್ಥ ಆಯ್ತಾ? ಫಿಟ್ ಮಾಡ್ತೀನಿ, ಇಲ್ಲಿ ಅಬ್ಸರ್ವ್ ಮಾಡಿ. ಇದು ನಿಮ್ಮ ಪ್ರಾಬ್ಲಮ್ ನಂಬರ್ 1. ಓಕೆ, ದಿಸ್ ಇಸ್ ವಾಟ್ ಇಸ್ ಪ್ರಾಬ್ಲಮ್ ನಂಬರ್ 1. ಸೊ ಇದನ್ನ ಏನ್ ಮಾಡಬೇಕು ನೀವು ಲ್ಯಾಬ್ ಇದರಲ್ಲಿ ಸಿಸ್ಟಮ್ ಅಲ್ಲಿ ಮಾಡಿಬಿಟ್ಟು ಇದನ್ನ ಪ್ರಿಂಟ್ಔಟ್ ತೆಗಿಬೇಕಾಗತ್ತೆ. ಇದನ್ನ ಪ್ರಿಂಟ್ಔಟ್ ತೆಗೆದು ರೆಕಾರ್ಡ್ ಅಲ್ಲಿ ಅಂಟಿಸ್ಬೇಕಾಗತ್ತೆ. ನೀವು ಪ್ರಿಂಟ್ಔಟ್ ತಕೊಂಡು ಬನ್ನಿ, ನಾನು ರೆಕಾರ್ಡ್ ಅಲ್ಲಿ ಹೇಗೆ ಪೇಸ್ಟ್ ಮಾಡಬೇಕು, ಪ್ರಾಬ್ಲಮ್ನ ಹೇಗೆ ಬರಿಬೇಕು ಅನ್ನೋದನ್ನ ಹೇಳ್ಕೊಡ್ತೇನೆ. ಸೊ ನಾನು ನಿಮಗೆ PPTದು ಫಿಗರ್ ಕಳಿಸ್ಕೊಡ್ತೇನೆ, ಅದನ್ನ ನೋಡಿಕೊಂಡು ಅದೇ ರೀತಿನೇ ನೀವು ಸಿಸ್ಟಮ್ ಅಲ್ಲಿ ಕೂಡ ಮಾಡಬೇಕು. ವಿಡಿಯೋ ನೋಡ್ಕೊಂಡು ಬೇಕಿದ್ರೆ ಲೈಬ್ರರಿಯಲ್ಲಿ ಕುತ್ಕೊಂಡು ಮಾಡಿ. ಓಕೆನಾ? ಸೊ ಆದಷ್ಟು ಸಿಸ್ಟಮ್ ಅಲ್ಲಿ ಪ್ರಾಕ್ಟೀಸ್ ಮಾಡೋದು ಕಲಿಬೇಕು. ಇದರಲ್ಲಿ ವಿತೌಟ್ ಡೂಯಿಂಗ್ ದ ಸಿಸ್ಟಮ್ ನಿಮಗೆ ಇದು ಮಾಡಲಿಕ್ಕೆ ಕಷ್ಟ ಆಗ್ಬೋದು. ಅರ್ಥ ಆಯ್ತಾ? ಈ ವಿಡಿಯೋನ ಒಂದು 3 to 4 ಟೈಮ್ಸ್ ನೋಡ್ಬಿಟ್ಟು ಯು ಕ್ಯಾನ್ ಏಬಲ್ ಟು ಸ್ಟಾರ್ಟ್, ಅಥವಾ ಇದ್ರ ಜೊತೆಗೇನೆ ನೀವು ಸ್ಟಾರ್ಟ್ ಮಾಡ್ಬೋದು. ಇದು ಸಿಂಪಲ್ ಪ್ರಾಬ್ಲಮ್ ಮಾಡಿಸಿರೋದು. ಇದೇ ರೀತಿ ಬಹಳಷ್ಟು ಪ್ರಾಬ್ಲಮ್ಸ್ ಬರುತ್ತೆ. ಅರ್ಥ ಆಯ್ತಾ? ಹೋಪ್ ನೀವು ಇದು ವಿಡಿಯೋ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಯಾವುದೇ ಡೌಟ್ಸ್ ಡಿಸ್ಕಷನ್ಸ್ ಇದ್ರು ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು.